ವಿಶ್ವ ಗೆದ್ದ ವೀರರಿಂದ ಮುಂಬೈನಲ್ಲಿ ಸಂಭ್ರಮಾಚರಣೆ ಇನ್ನೇನು ಶುರುವಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ತೆರೆದ ವಾಹನದಲ್ಲಿ ವಿಶ್ವ ವೀರರಿಂದ ರೋಡ್ ಶೋ ಶುರುವಾಗುತ್ತೆ. ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಲಕ್ಷಾಂತರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಮುಂಬೈನಲ್ಲಿ ಸಂಭ್ರಮಾಚರಣೆಯ ಉತ್ತುಂಗ. ಗೆದ್ದಿರೋದು ವರ್ಲ್ಡ್ ಕಪ್ ಕ್ರಿಕೆಟ್ ಟಿ20 ವಿಶ್ವಕಪ್ಪನ್ನು ಗೆದ್ದುಕೊಂಡು ಬಂದಿದ್ದಾರೆ. ಹರಿಣಗಳ ಕೈಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಿರೋದು ಭಾರತ ತಂಡ. ಬಾರ್ಬಡೋಸ್ ಸ್ಟೇಡಿಯಂನಲ್ಲಿ ದಿಗ್ವಿಜಯ ಭಾರತ ತಂಡದ್ದು. ಇದೀಗ ಕಪ್ ತಗೊಂಡು ಬಂದಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾಯಿತು. ಮುಂಬೈಗೆ ಬಂದು ಇಳಿದಿದ್ದಾರೆ. ಮುಂಬೈನಲ್ಲಿ ಅವ್ರದ್ದು ಇವತ್ತೊಂದು ರೋಡ್ ಶೋ ಕೂಡ ಇರುತ್ತೆ. ವಾಂಖೇಡೆಯಲ್ಲಿ ವಿಜಯೋತ್ಸವ ಕೂಡ ಇರುತ್ತೆ. ಈ ರೋಡ್ ಶೋ ಎಷ್ಟು ಹೊತ್ತಿಗೆ ಈ ತೆರೆದ ವಾಹನ ಆಚೆ ಬರುತ್ತಪ್ಪ, ಎಲ್ಲರನ್ನೂ ನಾವು ನೋಡೋಣ ಅಂತ ಜನ ಕೂಡ ಒಂದು ಕಡೆ ಕಾಯ್ತಾ ಇದ್ದಾರೆ. ಈ ಒಂದು ಹೀರೋಗಳು ನೋಡಬೇಕು ಅಂಥೇಳಿ ನಾರಿಮನ್ ಪಾಯಿಂಟಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ಇರುತ್ತೆ. ನಾರಿಮನ್ ಪಾಯಿಂಟಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ಆಟಗಾರರ ಒಂದು ಮೆರವಣಿಗೆ ಇರುತ್ತೆ. ರೋಡ್ ಶೋ ಆದಮೇಲೆ ಟೀಮ್ ಇಂಡಿಯಾಗೆ ಅಭಿನಂದನಾ ಸಮಾರಂಭ ಕೂಡ ಇರುತ್ತೆ. ಒಂದಲ್ಲ ಎರಡಲ್ಲ 125 ಕೋಟಿ ರೂಪಾಯಿಗಳ ಮೊತ್ತದ ಬಹುಮಾನವನ್ನು ಇಡೀ ತಂಡ ಸ್ವೀಕರಿಸ್ತಾ ಇದೆ. 125 ಕೋಟಿ ರೂಪಾಯಿಗಳ ಬಹುಮಾನ ಸ್ವೀಕರಿಸ್ತಾ ಇದೆ. ರೋಡ್ ಶೋ ಸಾಕ್ತಕ್ಕಂಥ ಮಾರ್ಗ ಹೀಗಿರುತ್ತೆ. NS ರಸ್ತೆಯಲ್ಲಿ ಮೇಘದೂತ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ಹುತಾತ್ಮ ರಾಜ್ಗುರು ಚೌಕ್ ಇದೆಯಲ್ಲ, ಸರ್ಕಲ್, ಅಲ್ಲಿವರೆಗೂ ಮಂತ್ರಾಲಯ ಜಂಕ್ಷನ್ ಅದು, ಅಲ್ಲಿವರೆಗೂ ಒಂದು ಪ್ರಯಾಣ ನಡೆಯುತ್ತಲ್ಲಿ. ಉತ್ತರದ ಅಹಲ್ಯಾಬಾಯಿ ಹೋಳ್ಕರ್ ಚೌಕ್, ಚರ್ಚ್ ಗೇಟ್ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ಕಿಲಾ ಚಂದ್ ಚೌಕ್, ಆ ರೂಟ್ಗೆ ಅದು ಬರುತ್ತೆ. WIAA ಈ ಒಂದು ಚೌಕ್ನಿಂದ ರತನ್ ಲಾಲ್ ಬಾಬುನಾ ಚೌಕ್, ಮರೀನ್ ಪ್ಲಾಜಾ ಜಂಕ್ಷನ್ವರೆಗಿನ ರಸ್ತೆ ಅದು. ದೀನ್ ಶಾ ವಾಚಾ ರಸ್ತೆಯ ಉತ್ತರದ ಮಾರ್ಗವನ್ನು ಇಲ್ಲಿ ಇವರು ಕ್ರಮಿಸ್ಕೊಂಡು ಹೋಗ್ತಾರೆ. ಹುತಾತ್ಮ ರಾಜ್ಗುರು ಚೌಕ್ನಿಂದ ವೇಣು ಟೈ ಚವಾನ್ ಚೌಕ್ ಅಲ್ಲಿಗೆ ಹೋಗ್ತಾರೆ. ಅದು ಏರ್ ಇಂಡಿಯಾ ಜಂಕ್ಷನ್ ಅಂತ ಕರೀತಾರಲ್ಲಿ, ಅಲ್ಲಿವರೆಗೂ ಕೂಡ. ಬ್ಯಾರಿಸ್ಟರ್ ರಜನಿ ಪಟೇಲ್ ಮಾರ್ಗದ ಉತ್ತರ ಭಾಗದ ಸಕರ್ ಭವನ ಜಂಕ್ಷನ್ನಿಂದ NS ರೋಡ್ವರೆಗೂ ಕೂಡ ಇವರ ಒಂದು ಪ್ರಯಾಣ ಸಾಗ್ತಾ ಇರುತ್ತೆ. ಅಂದರೆ ಇಷ್ಟೂ ರಸ್ತೆ ಉದ್ದಕ್ಕೂ ನೀವು ಆಲ್ರೆಡಿ ನೋಡಬಹುದು. ಅವರು ಬರಲಿ ಅಂತ ತುಂಬ ಬ್ಯುಸಿಯಾಗಿರ್ತಾರೆ. ಮುಂಬೈ ಜನ ಅಂದರೆ ಯಾವಾಗಲೂ ಬ್ಯುಸಿ ಅವರು. ಅವರಾಯಿತು, ಅವ್ರ ಕೆಲಸ ಆಯಿತು, ಟ್ರೈನ್ಗಳಾಯಿತು, 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಪ್ರತಿದಿನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಓಡಾಡ್ತಾ ಇರ್ತಕ್ಕಂಥ ಜನ ಅಲ್ಲಿ. ಅದರ ಮಧ್ಯೆ ಕೂಡ ಚುಮ್ಮುವಾಗಿ ಸಣ್ಣ ಒಂದು ಚಳಿ ಕೂಡ ಇದೆ, ಮಳೆ ಕೂಡ ಇದೆ, ತುಂತುರು ಮಳೆ ಕೂಡ ಇದೆ ಅಲ್ಲಿ. ಇದರ ಮಧ್ಯೆ ಕೂಡ ಅಭಿಮಾನಿಗಳ ಉತ್ಸಾಹದ ಬಿಸಿ ಕಡಿಮೆ ಆಗಿಲ್ಲ ಇಲ್ಲಿ. ಇನ್ನು ವಿನಯಕೇಶ ಮಾರ್ಗದ ಉತ್ತರ ಭಾಗದ ಜಮನಾಲಾಲ್ ಬಜಾಜ್ ಮಾರ್ಗದಿಂದ ಮುರಳಿ ದಿಯೋರಾ ಚೌಕ್ ಮತ್ತು NS ರಸ್ತೆವರೆಗೂ ಕೂಡ ಇಡೀ ಒಂದು ಪ್ರಯಾಣ ಅಲ್ಲಿ ಸಾಗ್ತಾ ಇರ್ತದೆ. ಡೀಟೇಲ್ಸ್ಗಳಿಗೆ ಪ್ರಭು ಇದ್ದಾರೆ. ಪ್ರಭು, ಯಾವ ಥರ ಸೇರಿದ್ದಾರೆ ಜನ ವಿಶ್ವಕಪ್ ಹೀರೋಗಳನ್ನು ಸ್ವಾಗತ ಮಾಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ? ರಮಕಾಂತ್, ನಿಜಕ್ಕೂ ಇವತ್ತು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಮುಂಬೈ ಅಂದರೆ ವಾಣಿಜ್ಯ ನಗರಿ ಮುಂಬೈಲಿ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಸಾರಿದ್ದಾರೆ. ಈಗಾಗಲೇ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಗಳಿಂದ. ರಮಕಾಂತ್, ವಿಳಂಬ ಆಗ್ತಾ ಇದೆ. 5 ಗಂಟೆಗೆ ಶುರುವಾಗಬೇಕಾಗಿತ್ತು ಟೀಮ್ ಇಂಡಿಯಾ ಆಟಗಾರರ ಪರೇಡ್ ಶುರುವಾಗಬೇಕಾಗಿತ್ತು. 5:30ಕ್ಕೆ ಸರಿಯಾಗಿ ಮುಂಬೈಗೆ ಆಗಮಿಸುವಂಥ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಮುಂಬೈನಲ್ಲಿ ಈಗ ಮಳೆರಾಯ ಶುರುವಾಗಿದೆ. ಅಂದರೆ ಮಳೆ ಸಿಂಚನ ಆಗ್ತಾ ಇದೆ. ಛತ್ರ ಹಿಡ್ಕೊಂಡು ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ತಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸನ್ನು ಬರ್ಮಾಡ್ಕೊಳ್ಳೋಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಸಂಭ್ರಮ ಸಡಗರ ಮನೆ ಮಾಡಿದೆ. 2007ರಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ICC T20 ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಇದೇ ಒಂದು ಮುಂಬೈನಲ್ಲಿ ತೆರೆದ ವಾಹನದಲ್ಲಿ ಪರೇಡ್ ನಡೆದಿತ್ತು. ರಮಕಾಂತ್, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಪರೇಡ್ ಸುಮಾರು 2.2 ಕಿಲೋಮೀಟರ್ ನಡೀತಾ ಹೋಗುತ್ತೆ. ಅಂತಂದರೆ ಈ ಮರೀನಾ ಡ್ರೈವ್ ಏನಿದೆ ಅಲ್ಲಿಂದ 2.2 ಕಿಲೋಮೀಟರ್ ನಡೆಯುತ್ತೆ. ಪ್ರಮುಖವಾಗಿ 7 ಮಾರ್ಗಗಳ ಮೂಲಕ ಈ ಒಂದು ಪರೇಡ್ ನಡೆಯುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಪೊಲೀಸ್ ಇಲಾಖೆ ಕೂಡ ಮಾಡಿಕೊಂಡಿದೆ. ಇಲ್ಲಿಂದ ಶುರುವಾಗುತ್ತೆ ಮರೀನಾ ಪಾಯಿಂಟ್, ಅಂದರೆ ಆ ಕಡೆ ಸಮುದ್ರದ ಪ್ರದೇಶ ಇದೆ, ನಾರಿಮನ್ ಪಾಯಿಂಟ್ ಇದು. ಇಲ್ಲಿಂದ ಶುರುವಾದಂತಹ ಒಂದು ರೋಡ್ ಶೋ ಇಲ್ಲಿ ಮಂತ್ರಾಲಯಂ ಅನ್ನುವಂಥ ಒಂದು ಪ್ರದೇಶ ಏನಿದೆ ಆ ಒಂದು ಮಾರ್ಗದ ಮೂಲಕ ತೆರಳುತ್ತೆ. ತದನಂತರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಓವಲ್ ಮೈದಾನದ ರಸ್ತೆ ಮಾರ್ಗದ ಮೂಲಕ ಹೋಗುತ್ತೆ. ಮತ್ತು ಇಲ್ಲಿ ಹೈಕೋರ್ಟ್ ಸರ್ಕಲ್ ಇದೆ. ಈ ಸರ್ಕಲ್ನಲ್ಲಿ ಸುಮಾರು 5ರಿಂದ 10 ನಿಮಿಷಗಳ ಕಾಲ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಇದ್ದಾರೆ, ಅಲ್ಲಿ ಸೆಲೆಬ್ರೇಷನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಡೆದಿದ್ದಾರೆ. ಅದರ ಜೊತೆಗೆ ಚರ್ಚ್ ಗೇಟ್ ಸ್ಟೇಷನ್ ಅಂತಿದೆ, ಅದು ಕೂಡ ಪ್ರಮುಖವಾದಂಥ ಸರ್ಕಲ್ ಆಗಿದೆ. ಅಲ್ಲೂ ಕೂಡ ಅಭಿಮಾನಿಗಳು, ಅಂದರೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳು ನಡೆದಿದ್ದಾರೆ. ಅಲ್ಲೂ ಕೂಡ ಒಂದು 5ರಿಂದ 10 ನಿಮಿಷ ಸ್ಟಾಪ್ ಮಾಡಿ ಅಲ್ಲಿ ವಿಶ್ ಮಾಡುವಂಥ ಸಾಧ್ಯತೆಗಳಿರ್ತವೆ. ಚರ್ಚ್ ಗೇಟ್ ಆದಮೇಲೆ ಮುಲ್ಲಾ ರೋಡ್ ಅಂತಿದೆ, ಅದರ ಜೊತೆಗೆ ಮತ್ತೆ ಇಲ್ಲಿ
ಓವಲ್ ಮೈದಾನ ಅಂತಿದೆ, ಓವಲ್ ಮೈದಾನದ ಹತ್ತಿರ ಕೂಡ ಈ ಒಂದು ಪರೇಡ್ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಲಾಸ್ಟ್ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಂಡಿಂಗ್ ಪಾಯಿಂಟ್ ವಾಂಖೇಡಾ ಸ್ಟೇಡಿಯಂ, ಇಲ್ಲಿಗೆ ಬಂದು ಪರೇಡ್ ತಲುಪುತ್ತೆ. ಸಂಜೆ 7 ಗಂಟೆಗೆ ರಮಾಕಾಂತ್ ಮತ್ತೆ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ 125 ಕೋಟಿ ಬಹುಮಾನ ವಿತರಣೆ ಮತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಟೀಮ್ ಇಂಡಿಯಾ ಆಟಗಾರರಿಗೆ ಮಾಡಲಾಗುತ್ತೆ. ನಿಜಕ್ಕೂ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಬಟ್ ಈಗ 2 ಗಂಟೆ ಅಂತ ಹೇಳ್ತಾ ಇದ್ದಾರೆ ರಮಾಕಾಂತ್, 1 ಗಂಟೆಗೆ ಇದನ್ನ ಸೀಮಿತಗೊಳಿಸ್ತಾ ಇದ್ದಾರೆ. 6 ರಿಂದ 7 ಗಂಟೆವರೆಗೆ ಪರೇಡ್ ಮಾಡಿ ತದನಂತರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಬಹಳ ಒಂದು ಕಡಿಮೆ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಪ್ಲಾನ್ ಅನ್ನು ಅಲ್ಲಿನ ಪೊಲೀಸ್ ಇಲಾಖೆಯವರು ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಟೀಮ್ ಇಂಡಿಯಾ ಆಟಗಾರರು ಕೆಲವೇ ಕ್ಷಣಗಳಲ್ಲಿ ಮುಂಬೈಗೆ ಬಂದು ಇಳಿತಾ ಇದ್ದಾರೆ. ನಾವು ಗಮನಿಸಿದ ಹಾಗೆ ಈ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆರಂಭದಲ್ಲಿ ನಾವು ಬೆಳಗ್ಗೆ ನೋಡಿದ್ದು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಪಹಾರ ಕೂಟವನ್ನು ಸವಿದಿದ್ದು, ಅದಾದಮೇಲೆ ಸಂಭ್ರಮಾಚರಣೆ ವ್ಯಕ್ತವಾಗಿದ್ದು ಮತ್ತು ತಾಯ್ನಾಡಿಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅವ್ರನ್ನ ಭರ್ಜರಿ ವೆಲ್ಕಮ್ ಮಾಡಿದ್ರು ಅಂತ ಹೇಳಿ. ಬಟ್ ಈಗ 2007ರಲ್ಲಿ ಯಾವ ರೀತಿಯಾಗಿ ಟೀಮ್ ಇಂಡಿಯಾ ಟ್ರೋಫಿಯನ್ನು ಗೆದ್ದು ಹಿಡಿದಿತ್ತು, ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇತ್ತು, ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗುವಂಥ ಸಾಧ್ಯತೆಗಳು ನಮಗೆ ಕಂಡು ಬರ್ತವೆ. ಅಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ನೆರೆದಿದ್ದಾರೆ ರಮಾಕಾಂತ್. ಕೆಲವೇ ಕ್ಷಣಗಳಲ್ಲಿ ವಿಶ್ವ ಚಾಂಪಿಯನ್ನರ ಪರೇಡ್ ಶುರುವಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಪ್ರಭು.